ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಸೆಮಣಿಯ ಹಣೆಬರಹ ಭಾಗ 6. ಹಾಗಾದರೆ ಹೀಗೇನು ಮಾಡೋಣವೋ, ನಮ್ಮ ಪರಿಸ್ಥಿತಿ ಮುಂದೆ ನೋಡಿದರೆ ಬಾವಿ, ಹಿಂದೆ ನೋಡಿದರೆ ಹಳ್ಳ ಎಂಬಂತಿದೆ. ವಿಶಿಕಾಳ ತಂಟೆಗೆ ಬಂದರೆ ಆ ವಿರಾಟ್ ಸುಮ್ಮನಿರಲ್ಲ. ವಿಶಿಕಾಳನ್ನು ಒಪ್ಪಿಸದಿದ್ದರೆ ಆ ಶೇಖ್ ಸುಮ್ಮನಿರಲ್ಲ. ಅಡ್ಡಕತ್ತರಿಯಲ್ಲಿ ಸಿಲುಕಿದ ಅಡಿಕೆಯ ಹಾಗೆ ಇವರಿಬ್ಬರ ಮಧ್ಯೆ ನಾವು ಸಿಕ್ಕಿಬಿದ್ದಿದ್ದೇವೆ. ಒಂದೆಡೆ ವಿರಾಟ್ ವರ್ಮ, ಇನ್ನೊಂದೆಡೆ ಈ ಶೇಖ್. ಹೇಗೂ ಈ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳುವುದು ಆ ಹೇಗೋ ಈ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳುವುದು ಆ ಶೇಖ್ನಿಂದ ತಪ್ಪಿಸಿಕೊಳ್ಳಲು ಬೇರೆ ಯಾವುದಾದರೂ ದಾರಿ ಇದೆಯೇನೋ ಅಂದಾಗ, ನಾವು ತಪ್ಪಿಸಿಕೊಳ್ಳುವುದಕ್ಕಿಂತ ಅವನ ಕಾಲು ಹಿಡಿದು ಅಂದುಕೊಂಡ ಕೆಲಸವಾಗಿಲ್ಲ, ನಮಗೆ ಸ್ವಲ್ಪ ಸಮಯ ಕೊಡು, ಹಾಗೆ ಮಾಡಿದರೆ ವಿಶಿಕಾಳನ್ನು ಕರೆತಂದು ಒಪ್ಪಿಸುತ್ತೇವೆ ಎಂದು ಅವನನ್ನು ಬೇಡಿಕೊಳ್ಳುವುದು ಉತ್ತಮ. ಅದನ್ನು ಬಿಟ್ಟು ಅವನಿಗೆ ಸಿಗದೆ ಓಡಿ ಹೋಗೋಣ ಎಂದುಕೊಳ್ಳುವುದು ನಮ್ಮ ಮೂರ್ಖತನವಾಗುತ್ತದೆ ಎಂದು ಪ್ರಕಾಶ್ ಹೇಳುತ್ತಾನೆ. ಹಾಗೆ ಅಂತೀಯಾ ಅಂದಾಗ, ಅಷ್ಟೇ ಅಪ್ಪ, ಅವರು ಎಷ್ಟು ಅಪಾಯಕಾರಿ ಮನುಷ್ಯರು. ಹೆಚ್ಚು ಕಡಿಮೆಯಾದರೆ ಏನು ಮಾಡಲು ಹಿಂದೇಟು ಹಾಕಲ್ಲ. ನಾವು ಹೇಳಿದ ಕೆಲಸ ಮಾಡದಿದ್ದರೆ ನಮ್ಮ ಪ್ರಾಣ ಹೋಗುತ್ತದೆ ಎಂದು ಗೊತ್ತಿದ್ದೇ ಈ ಕೆಲಸಕ್ಕೆ ನಾವು ಒಪ್ಪಿಕೊಂಡೆವು. ಈಗ ಅವನ ಬಗ್ಗೆ ತಿಳಿದು ಅವನನ್ನು ಬೇಡಿಕೊಳ್ಳುವುದನ್ನು ಬಿಟ್ಟು ಬೇರೆ ದಾರಿ ಕಾಣುತ್ತಿಲ್ಲ ಎಂದುಕೊಳ್ಳುತ್ತಾ, ಎಷ್ಟೇ ಯೋಚಿಸಿದರೂ ಒಂದು ತೀರ್ಮಾನಕ್ಕೆ ಬರಲಾಗದಿದ್ದಾಗ, ಅಷ್ಟು ಕುಡಿದಿದ್ದರೂ ಆ ಶೇಖ್ನ ಭಯದಿಂದ ನಶೆ ಏರದಿದ್ದಾಗ, ಅಷ್ಟರಲ್ಲಿ ಬೇರರ್ ಬಂದು, ಸರ್, ಬಾರ್ ಕ್ಲೋಸ್ ಮಾಡುವ ಸಮಯವಾಯಿತು, ಇಲ್ಲಿಯವರೆಗೆ ಕುಡಿದಿದ್ದಕ್ಕೆ ಬಿಲ್ ಕಟ್ಟಿ ಇಲ್ಲಿಂದ ಹೋಗಿ ಎನ್ನುತ್ತಾನೆ. ಆ ಮಾತಿಗೆ ಅಪ್ಪ ಮಗ ಇಬ್ಬರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು, ಹಾಗಾದರೆ ಈಗೇನು ಮಾಡೋಣ ಅನ್ನುತ್ತೀಯಾ ಎಂದು ಅಪ್ಪ ಎಂದರೆ, ಏನು ಮಾಡೋಣವೋ ನಾಳೆ ಬೆಳಿಗ್ಗೆ ಕುಳಿತು ಮತ್ತೆ ಯೋಚಿಸೋಣ ಅಪ್ಪ. ಈಗಂತೂ ಬೆಳಿಗ್ಗೆಯಿಂದ ನಡೆದ ವಿಷಯಗಳಿಗೆ ನನ್ನ ತಲೆ ಸ್ವಲ್ಪವೂ ಕೆಲಸ ಮಾಡುತ್ತಿಲ್ಲ. ಆ ವಿರಾಟ್ ವರ್ಮನ ಬಗ್ಗೆ ಯೋಚಿಸಿ ಯೋಚಿಸಿ ತಲೆ ಹೊಡೆಯುತ್ತಿದೆ. ಎಷ್ಟು ಕುಡಿದರೂ ಕೂಡ ಬೆಳಿಗ್ಗೆ ನೋಡಿದ ಅವನ ರೌದ್ರ ರೂಪ ನನ್ನ ಕಣ್ಣ ಮುಂದೆಯೇ ಸುಳಿಯುತ್ತಿದೆ. ಹೇಗೋ ಸ್ವಲ್ಪದರಲ್ಲಿ ಆ ವಿಶಿಕಾಳಿಗೆ ತಾಳಿ ಕಟ್ಟದೆ ತಪ್ಪಿಸಿಕೊಂಡೆ. ಆದರೆ ಆ ಕ್ಷಣವೇ ತಾಳಿ ಕಟ್ಟಬೇಕೆಂದು ಒಂದು ಗಂಟು ಹಾಕಲು ನೋಡಿದ್ದರೂ ಈ ಹೊತ್ತಿಗೆ ಅವನ ಕೈಯಲ್ಲಿ ನಾನು ಸತ್ತು ನನ್ನ ಫೋಟೋಗೆ ಹಾರ ಬಿದ್ದು ನನ್ನ ಆತ್ಮ 3 ಲೋಕಗಳನ್ನು ಸುತ್ತುತ್ತಿರುತ್ತಿತ್ತು. ಒಂದು ರೀತಿಯಲ್ಲಿ ತಾಳಿ ಕಟ್ಟದಿರುವುದರಿಂದಲೇ ಸ್ವಲ್ಪದರಲ್ಲಿ ನನ್ನ ಪ್ರಾಣ ಉಳಿದಂತಾಗಿದೆ. ನನ್ನ ಎದುರು ಇರುವುದು ವಿರಾಟ್ ವರ್ಮ, ಆದ್ದರಿಂದ ಅವನನ್ನು ಕಡಿಮೆ ಅಂದಾಜು ಮಾಡಲು ಸಾಧ್ಯವಿಲ್ಲ. ಈಗ ಈ ತಲೆಯಿಂದ ಯೋಚಿಸಿದರೂ ಯಾವ ಉಪಯೋಗವೂ ಇಲ್ಲ. ಈಗ ಹೋಗಿ ಮಲಗಿ ನಾಳೆ ಬೆಳಿಗ್ಗೆ ಪ್ರಶಾಂತವಾಗಿ ಕುಳಿತು ಏನು ಮಾಡಬೇಕೆಂದು ಯೋಚಿಸೋಣ ಎಂದು ಇಬ್ಬರು ಒಟ್ಟಿಗೆ ಹೋಟೆಲ್ ರೂಮ್ಗೆ ಹೊರಟು ಹೋಗುತ್ತಾರೆ ಅಪ್ಪ ಮಗ. ಮಾರನೇ ದಿನದ ಬೆಳಿಗ್ಗೆ ಅಲ್ಲಿ ನಡೆಯುವುದನ್ನೆಲ್ಲ ಯಾರೋ ಲೈವ್ ವಿಡಿಯೋ ತೆಗೆದು ಯಾರಿಗೋ ಕಳುಹಿಸುತ್ತಾರೆ. ಅವರಿಗೆ ತಿಳಿಯದ ವಿಷಯವೇನೆಂದರೆ ಆ ಶೇಖ್ನ ಮನುಷ್ಯರು ಯಾವಾಗಲೂ ಅವರಿಬ್ಬರ ಸುತ್ತಲೂ ತಿರುಗಾಡುತ್ತಾ ಅವರನ್ನು ಗಮನಿಸುತ್ತಲೇ ಇರುತ್ತಾರೆ ಎಂದು. ಆದರೆ ಆ ವಿಷಯ ಅವರಿಗೆ ತಿಳಿಯದೆ ಏನೇನೋ ಬಡಬಡಿಸಿದರು. ಈಗ ಆ ರಾತ್ರಿಗೆ ಹೇಗೋ ಅತಿ ಕಷ್ಟದಿಂದ ನಿದ್ದೆ ಮಾಡಿದ ದಾಮಿನಿ ಬೆಳಿಗ್ಗೆ ಎದ್ದು ಹಿಂದಿನಿಂದ ಮನೆಯಲ್ಲಿ ಹೇಗೆ ನಡೆಯುತ್ತದೆಯೋ ಎಂದು ಕನಿಷ್ಠ ತಿಂಡಿ ಕೂಡ ಮಾಡದೆ ಸೋಫಾದಲ್ಲಿ ಕುಳಿತು ಯೋಚಿಸುತ್ತಿರುತ್ತಾಳೆ. ಅಷ್ಟರಲ್ಲಿ ಬಾಗಿಲಿನ ಶಬ್ದವಾದ್ದರಿಂದ ಇಷ್ಟು ಬೆಳಿಗ್ಗೆ ಯಾರು ಬಂದರು? ಒಂದು ವೇಳೆ ವಿಶಿಕಾ ಆ ವಿರಾಟ್ನಿಂದ ತಪ್ಪಿಸಿಕೊಂಡು ಬಂದು ಬಿಟ್ಟಿದ್ದಾಳಾ? ಅವಳು ಬಂದರೆ ಇನ್ನು ನನಗೆ ಯಾವ ಚಿಂತೆಯೂ ಇರಲ್ಲ ಎಂದುಕೊಳ್ಳುತ್ತಾ ಸಂತೋಷದಿಂದ ಹೋಗಿ ಬಾಗಿಲು ತೆಗೆಯುತ್ತಿದ್ದಂತೆ ಹಾಸ್ಟೆಲ್ನಲ್ಲಿ ಇದ್ದು ಓದಿಕೊಳ್ಳುತ್ತಿರುವ ತನ್ನ ಮಗಳಾದ ವೀಕ್ಷಾಳನ್ನು ಹೊಸ್ತಿಲ ಮುಂದೆ ನೋಡಿ ಒಮ್ಮೆಲೆ ಅವಕ್ಕಾಗಿ, ಏನು ವೀಕ್ಷು, ಹಾಸ್ಟೆಲ್ನಿಂದ ಯಾವಾಗ ಬಂದೆ ಎಂದು ಅತಿಯಾದ ಪ್ರೀತಿಯನ್ನು ಸುರಿಸುತ್ತಾ ಕೇಳುತ್ತಾಳೆ ದಾಮಿನಿ. ಕನಿಷ್ಠ ಒಳಗೆ ಕೂಡ ಬಿಡದೆ ಹೊಸ್ತಿಲಿನಲ್ಲಿ ನಿಲ್ಲಿಸಿ ಪ್ರಶ್ನಿಸುತ್ತಿರುವ ತಾಯಿಯನ್ನು ನೋಡಿ, ನನ್ನನ್ನು ಒಳಗೆ ಆದರೂ ಬಿಡುತ್ತೀಯಾ ಇಲ್ಲವಾ ಎಂದು ಸಿಡುಕುತ್ತಿರುವಾಗ, ಬಾ ಎನ್ನುತ್ತಾಳೆ ದಾಮಿನಿ. ಅಷ್ಟಕ್ಕೂ ನಾನು ಕೇಳಿದ್ದಕ್ಕೆ ಉತ್ತರ ಹೇಳಲಿಲ್ಲ. ಇದ್ದಕ್ಕಿದ್ದಂತೆ ಈಗ ಬಂದೆ ಯಾಕೆ ಎಂದರೆ,
ನಾನು ಏತಕ್ಕೋ ಬಂದೆ. ಆದರೆ ಏನು, ನೀನು ಬಂದು ಬಾಗಿಲು ತೆಗೆದೆ? ನೀನು ಇಷ್ಟು ಬೆಳಿಗ್ಗೆ ಏಳುವುದಿಲ್ಲವಲ್ಲ? ಅಕ್ಕ ತಾನೇ ಮನೆಯ ಕೆಲಸಗಳನ್ನೆಲ್ಲ ಮಾಡುತ್ತಾ ನಾನು ಯಾವಾಗ ಬೆಳಿಗ್ಗೆ ಬಂದರೂ ಬಾಗಿಲು ತೆಗೆಯುತ್ತಿದ್ದಳು. ನಾನು ಬಂದು ಇಷ್ಟು ಹೊತ್ತಾಗುತ್ತಿದ್ದರೂ ಅಕ್ಕ ಹೊರಗೆ ಬರುತ್ತಿಲ್ಲವೇಕೆ? ಯಾವಾಗಲೂ ನನ್ನ ಮಾತು ಕೇಳಿದ ತಕ್ಷಣ ಬಂದು ಬಿಡುತ್ತಾಳಲ್ಲವಾ ಎಂದುಕೊಳ್ಳುತ್ತಾ ಅಕ್ಕ ಅಕ್ಕ ಎಂದು ಕರೆಯುತ್ತಾ ಒಳಗೆ ಹೋಗುತ್ತಾಳೆ ವೀಕ್ಷು. ಏನಮ್ಮ ಬಂದ ತಕ್ಷಣ ಅಕ್ಕ ಅಕ್ಕ ಅಂತ ಅವಳ ಭಜನೆ ಶುರು ಮಾಡಿದೆ. ಏನು, ಎದುರಿಗೆ ಇರುವ ಈ ಅಮ್ಮ ನಿನಗೆ ಕಾಣಿಸುತ್ತಿಲ್ಲವಾ ಅಂದಾಗ, ಯಾಕೆ ಕಾಣಿಸುತ್ತಿಲ್ಲ? ಹೊಸ್ತಿಲಿಗೆ ಅಡ್ಡವಾಗಿ ಮುಕ್ಕಾಲು ಭಾಗ ನೀನೇ ಇದ್ದರೆ ಜರುಗು ಎನ್ನುತ್ತಾ ಮತ್ತೊಮ್ಮೆ ದಾಮಿನಿಯನ್ನು ದೂಡಿ ವಿಷಿಗಾಗಾಗಿ ಮನೆಯೆಲ್ಲ ಹುಡುಕುತ್ತಾಳೆ ವೀಕ್ಷಾ. ವೀಕ್ಷಾ ಎಷ್ಟು ಹುಡುಕಿದರೂ ವಿಷಿಗ ಕಾಣಿಸದಿದ್ದಾಗ ಅಕ್ಕ ಎಲ್ಲೂ ಕಾಣಿಸುತ್ತಿಲ್ಲ. ಇಷ್ಟು ಬೆಳಿಗ್ಗೆ ಎಲ್ಲಿಗೆ ಹೋದಳು ಎಂದರೆ ಅವಳಿಲ್ಲ ಎನ್ನುತ್ತಾಳೆ ದಾಮಿನಿ ಕೋಪದಿಂದ. ಏನು ಅಂದಾಗ, ಹೌದು ಇಲ್ಲ ಎನ್ನುತ್ತಿರುವಾಗ ಅಲ್ಲಿಯವರೆಗೆ ಗಮನಿಸದ ತಾಯಿಯ ಮುಖವನ್ನು ಪರೀಕ್ಷಿಸುತ್ತಾ, ಏನು ಬೆಳ್ಳಂಬೆಳಿಗ್ಗೆ ಅಷ್ಟು ಕೋಪದಿಂದ ಇದ್ದೀಯಾ ಎಂದು ಕೇಳುತ್ತಾಳೆ. ಏನು ಹೇಳಲಮ್ಮ ನನ್ನನ್ನು ಎನ್ನುತ್ತಾ ನಿನ್ನೆ ನಡೆದದ್ದನ್ನು ಪೂರ್ಣವಾಗಿ ಹೇಳದೆ ವಿಷಿಗಾಗಿ ಮದುವೆ ಸಂಬಂಧ ನೋಡಿ ಮದುವೆ ಮಾಡಬೇಕೆಂದಿದ್ದ ವಿಷಯವನ್ನು ಮಾತ್ರ ಹೇಳುತ್ತಾಳೆ. ಆ ವಿಷಯ ಹೇಳಿದ ಕೂಡಲೇ, ಏನು ಅಕ್ಕನಿಗೆ ಮದುವೆ ನಿರ್ಧರಿಸಿದ್ದೀಯಾ? ಅದು ಕೂಡ ಅವನು ಯಾರೋ ಏನೋ ಎಂದು ತಿಳಿಯದೆ ಎಂದು ವೀಕ್ಷಾ ತಾಯಿಯ ಮೇಲೆ ರೇಗುತ್ತಿರುವಾಗ, ಏನಮ್ಮ ಹಾಗೆ ಅಂತೀಯ? ಅವನು ನನಗೆ ದೂರದ ಸಂಬಂಧಿ, ವರಸೆಗೆ ಅಣ್ಣ ಆಗುತ್ತಾನೆ. ಅವನ ಮಗನ ಜೊತೆ ತಾನೇ ಮದುವೆ ನಿರ್ಧರಿಸಿದ್ದು. ಮೊನ್ನೆ ನಮ್ಮ ಸಂಬಂಧಿಕರ ಮದುವೆಗೆ ಹೋದಾಗ ಅಲ್ಲಿ ವಿಷಿಕಾಳನ್ನು ನೋಡಿದನಂತೆ. ಅವಳು ಯಾರೋ ಏನೋ ತಿಳಿದುಕೊಂಡು ನಮಗೆ ಸಂಬಂಧಿಯೇ ಎಂದು ಬಂದು ನೇರವಾಗಿ ಸಂಬಂಧದ ಬಗ್ಗೆ ಮಾತನಾಡಿದರು. ನೋಡಲು ಎತ್ತರ, ಮೈಕಟ್ಟು ಚೆನ್ನಾಗಿದ್ದಾನೆ. ಅವನು ಹಾಕಿಕೊಂಡಿದ್ದ ಸೂಟು ಬೂಟು ನೋಡಿದರೆ ತುಂಬ ಒಳ್ಳೆಯ ಉದ್ಯೋಗವನ್ನೇ ಮಾಡುತ್ತಿರುವಂತಿದೆ. ಅಂಥವನ್ನು ಕೇಳಿ ಬಂದು ಹುಡುಗಿಯನ್ನು ಮದುವೆಯಾಗುತ್ತೇನೆ ಎಂದರೆ ಒಳ್ಳೆಯವನೇ ತಾನೆ ಎಂದು ಅವನಿಗೆ ಕೊಟ್ಟು ಮದುವೆ ಮಾಡೋಣ ಅಂದುಕೊಂಡೆ. ಇದರಲ್ಲಿ ತಪ್ಪೇನಿದೆ? ಎಂದಾದರೂ ಅವಳ ಮದುವೆ ಮಾಡಿ ಕಳುಹಿಸಬೇಕಲ್ಲವೇ ಎನ್ನುತ್ತಿರುವಾಗ ಇದ್ದಕ್ಕಿದ್ದಂತೆ ಅಕ್ಕನ ಮೇಲೆ ಅಷ್ಟು ಪ್ರೀತಿ ಸುರಿಸುತ್ತಿರುವ ತಾಯಿಯನ್ನು ನೋಡುತ್ತಾ, ನಿಜ ಹೇಳು, ನಿನಗೆ ಅಕ್ಕ ಎಂದರೆ ಮೊದಲಿನಿಂದಲೂ ಇಷ್ಟವಿಲ್ಲ. ಆದರೆ ಅವಳ ಮೇಲೆ ಏನೋ ಪ್ರೀತಿ ಉಕ್ಕಿ ಹರಿಯುತ್ತಿರುವಂತೆ ನಟಿಸುತ್ತಿರುತ್ತೀಯ. ಅಂತಹದ್ರಲ್ಲಿ ಇದ್ದಕ್ಕಿದ್ದಂತೆ ಅವಳ ಮದುವೆ ಮಾಡಬೇಕೆಂದು ನಿರ್ಧರಿಸಿದ್ದೀಯಾ ಅಂದರೆ ಇದರಲ್ಲಿ ನಿನ್ನ ಲಾಭ ಏನೂ ಇಲ್ಲ ಅಂತೀಯಾ? ಅದನ್ನು ನನ್ನನ್ನು ನಂಬಲು ಹೇಳುತ್ತೀಯಾ ಎಂದು ದಾಮಿನಿಯನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾಳೆ ವೀಕ್ಷಾ. ಅದರಿಂದ ದಾಮಿನಿ ತಡಬಡಾಯಿಸುತ್ತಾ ಮಗಳು ತನ್ನ ನಡವಳಿಕೆಯನ್ನು ಚಿಕ್ಕಂದಿನಿಂದಲೂ ಪರೀಕ್ಷಿಸುತ್ತಲೇ ಇರುತ್ತಾಳೆಂದು, ತಾನು ಏನು ಮಾಡಿದರೂ ಅನುಮಾನ ಪಡುತ್ತಾಳೆಂದು ತಿಳಿದಿರುವುದರಿಂದ ತಡಬಡಾಯಿಸುತ್ತಾ, ಅದು ಏನಿಲ್ಲಮ್ಮ, ನನ್ನ ಮಗಳ ಮದುವೆ ಮಾಡುವುದಕ್ಕೂ ನಾನು ಅದರಲ್ಲಿ ನನ್ನ ಸ್ವಾರ್ಥ ನೋಡಿಕೊಳ್ಳುತ್ತೇನೆಯೇ? ಅವನು ಒಂದು ಪೈಸೆಯೂ ವರದಕ್ಷಿಣೆ ತೆಗೆದುಕೊಳ್ಳುವುದಿಲ್ಲ ಎಂದ. ಅದಕ್ಕೆ ಜೊತೆಯಾಗಿ ನಮ್ಮ ಮನೆಯ ಖರ್ಚುಗಳಿಗೂ ಕೂಡ ಪ್ರತಿ ತಿಂಗಳು ದುಡ್ಡು ಕೊಡುತ್ತೇನೆ ಎಂದ. ಅದಕ್ಕೆ ಆ ಮದುವೆಗೆ ಒಪ್ಪಿಕೊಂಡೆ ಎಂದಾಗ, ಪೈಸೆ ವರದಕ್ಷಿಣೆ ತೆಗೆದುಕೊಳ್ಳದೆ ಮನೆಯ ಖರ್ಚುಗಳಿಗೂ ಎದುರು ಕೊಡುತ್ತೇನೆ ಎಂದಿದ್ದಾನೆ ಅಂದರೆ ಅದರಲ್ಲಿ ಅವನ ಸ್ವಾರ್ಥ ಏನೂ ಇಲ್ಲ ಅಂತೀಯಾ? ಅದು ಏನೋ ಅವನು ಯಾಕೆ ಹಾಗೆ ಅಂದನೋ. ನಿಜವಾಗಿಯೂ ಅವನು ಅಕ್ಕನ ಮೇಲಿನ ಇಷ್ಟದಿಂದ ಅಂದಿದ್ದಾನ ಅಥವಾ ಯಾವುದಾದರೂ ಸ್ವಾರ್ಥದಿಂದ ಅಂದಿದ್ದಾನ? ಇವೇನೂ ತಿಳಿದುಕೊಳ್ಳದೆ ಇದ್ದಕ್ಕಿದ್ದಂತೆ ಒಂದೇ ದಿನದಲ್ಲಿ ಅಕ್ಕನ ಮದುವೆ ನಿರ್ಧರಿಸಿದ್ದೀಯ, ಅದು ಕೂಡ ನನಗೆ ಹೇಳದೆ ಎನ್ನುತ್ತಿರುವಾಗ, ನೀನು ಬಂದರೆ ಅವನು ನನಗೆ 25 ಲಕ್ಷ ಕೊಡುವ ವಿಷಯ ಹೊರಬೀಳುತ್ತದೆ. ಆಗ ನೀನು ಅವನು ಯಾರೋ ಏನೋ ಎಂದು ತಿಳಿದುಕೊಳ್ಳದೆ 25 ಲಕ್ಷಕ್ಕಾಗಿ ಮದುವೆಗೆ ಒಪ್ಪಿಕೊಂಡೆಯಾ ಎಂದು ತರಾಟೆಗೆ ತೆಗೆದುಕೊಂಡು ಅವನಿಗೆ ಬೈದು ಈ ಮದುವೆ ನಿಲ್ಲಿಸುತ್ತೀಯ. ಆಗ ನನಗೆ ಬರುವ ದುಡ್ಡು ಹೋಗುತ್ತದೆ. ಅದಕ್ಕೆ ನೀನಿಲ್ಲದೆಯೇ ಈ ಮದುವೆಗೆ ಏರ್ಪಾಡು ಮಾಡಿದೆ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾಳೆ ದಾಮಿನಿ.
ಅದೇನಿಲ್ಲಮ್ಮ, ಆ ಹುಡುಗನಿಗೆ ಮತ್ತೆ ಬೇರೆ ಏನೋ ಕೆಲಸವಿದೆಯಂತೆ. ಈ ಮದುವೆ ಮಾಡಿಕೊಂಡು ತಕ್ಷಣ ವಿದೇಶಕ್ಕೆ ಹೋಗಬೇಕಂತೆ. ಅಲ್ಲಿ ಯಾವುದೋ ಜಾಬ್ ಆಫರ್ ಬಂದಿದೆಯಂತೆ. ಅವನಿಗೆ ಹೆಚ್ಚು ಸಮಯವಿಲ್ಲವಂತೆ. ಅದಕ್ಕೆ ಇದ್ದಕ್ಕಿದ್ದಂತೆ ಅವರು ಒಳ್ಳೆಯವರಾಗಿರುವುದರಿಂದ ಅಷ್ಟು ಒಳ್ಳೆಯ ಸಂಬಂಧ ಬಿಡುವುದು ಯಾಕೆ ಎಂದು ಸರಿ ಎಂದು ಒಪ್ಪಿಕೊಂಡೆ ಎನ್ನುತ್ತಿರುವಾಗ ತಾಯಿ ಹೇಳಿದ ಉತ್ತರಕ್ಕೆ ಕೋಪದಿಂದ ಕುದಿಯುತ್ತಾ, ಅಸಲು ನಿನಗೆ ಸ್ವಲ್ಪವಾದರೂ ಬುದ್ಧಿ ಇದೆಯಾ? ಅವರ ಮುಖಗಳ ಮೇಲೆ ಏನಾದರೂ ಅವರು ಒಳ್ಳೆಯವರು ಎಂದು ಬರೆದಿದೆಯಾ? ಕನಿಷ್ಠ ನಿಮ್ಮ ಅಣ್ಣ ಎಂದು ನೀನು ಈಗ ಹೇಳಿಕೊಳ್ಳುತ್ತಿರುವ ಅವನು ಇದಕ್ಕೂ ಮುಂಚೆ ಯಾವಾಗಲಾದರೂ ನಮ್ಮ ಮನೆಗೆ ಬಂದಿದ್ದಾನಾ? ಕನಿಷ್ಠ ನಮ್ಮನ್ನು ಯಾವಾಗಲಾದರೂ ಮಾತನಾಡಿಸಿದ್ದಾನಾ? ಅಂಥದ್ರಲ್ಲಿ ಇದ್ದಕ್ಕಿದ್ದಂತೆ ಸಡನ್ನಾಗಿ ಬಂದು ನಾನು ನಿನಗೆ ದೂರದ ಸಂಬಂಧಿ, ನಿನಗೆ ಅಣ್ಣ, ನಿನ್ನ ಮಗಳನ್ನು ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡು ಎಂದು ಅಂದ ಕೂಡಲೇ ಮುಂದೆ ಹಿಂದೆ ಯೋಚಿಸದೆ ಅಕ್ಕನನ್ನು ಕೊಟ್ಟು ಮದುವೆ ಮಾಡಲು ನಿರ್ಧರಿಸಿಕೊಳ್ಳುತ್ತೀಯಾ? ಅಸಲು ನಿನ್ನನ್ನು ಏನು ಮಾಡಬೇಕಮ್ಮ? ನನಗೆ ಇನ್ನೂ ಅರ್ಥವಾಗುತ್ತಿಲ್ಲ. ವಯಸ್ಸು ಹೆಚ್ಚಾಗಿದೆ, ಆದರೆ ಬುದ್ಧಿ ಮಾತ್ರ ಸ್ವಲ್ಪವೂ ಬೆಳೆದಿಲ್ಲ. ಒಬ್ಬ ಹೆಣ್ಣು ಮಗಳ ಜೀವನವೆಂದರೆ ನಿನಗೆ ಅಷ್ಟು ಅಗ್ಗವಾಗಿದೆಯಾ? ಅದೇ ಅಕ್ಕನ ಜಾಗದಲ್ಲಿ ನಾನೇ ಇದ್ದರೆ ಅವನು ಯಾರೋ ಏನೋ ಎಂದು ಪೂರ್ಣವಾಗಿ ತಿಳಿದುಕೊಳ್ಳದೆ ಒಂದೇ ದಿನದಲ್ಲಿ ನನ್ನ ಮದುವೆ ಅವನ ಜೊತೆ ಮಾಡುತ್ತೀಯಾ ಎಂದು ದಾಮಿನಿಯನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ಳುತ್ತಾಳೆ ವೀಕ್ಷಾ. ವೀಕ್ಷಾ ಮಾತನಾಡಿದ ಪ್ರತಿಯೊಂದು ಮಾತು ತನಗೆ ನೇರವಾಗಿ ತಾಗುತ್ತಿದ್ದರೆ ಏನು ಮಾತನಾಡದೆ ಬೊಂಬೆಯಂತೆ ನಿಂತಿರುತ್ತಾಳೆ ದಾಮಿನಿ. ಮೌನವಾಗಿರುವ ತಾಯಿಯ ಕಡೆ ನೋಡುತ್ತಾ ಏನು ಮಾತನಾಡುವುದಿಲ್ಲ ಎನ್ನುತ್ತಾ ಇನ್ನೂ ಇವಳ ಜೊತೆ ಏನು ಮಾತನಾಡಿದರೂ ವ್ಯರ್ಥ ಎಂದು ಅರ್ಥವಾಗಿ ಪಕ್ಕದಲ್ಲೇ ಇರುವ ತಂದೆಯ ಕಡೆ ನೋಡುತ್ತಿದ್ದರೆ ಅವರು ಕೂಡ ಕೋಪದಿಂದ ದಾಮಿನಿ ಕಡೆ ನೋಡುತ್ತಾ ಇರುತ್ತಾರೆ. ತಾಯಿಯ ಹತ್ತಿರದಿಂದ ತಂದೆಯ ಹತ್ತಿರಕ್ಕೆ ಹೋಗಿ ಮಂಚದಲ್ಲಿರುವ ತಂದೆಯನ್ನು ಮಾತನಾಡಿಸುತ್ತಾ, ಹೇಗಿದ್ದೀಯಾ ಅಪ್ಪ ಎಂದು ಪ್ರೀತಿಯಿಂದ ಕೇಳುತ್ತಿದ್ದರೆ ನಾನು ಚೆನ್ನಾಗಿದ್ದೇನೆ ಎನ್ನುವಂತೆ ಕಣ್ಣುಗಳಿಂದಲೇ ಸನ್ನೆ ಮಾಡುತ್ತಾರೆ ಅವರು. ಆದರೂ ಅಮ್ಮ ಹಾಗೆ ಅಕ್ಕನ ಮದುವೆ ಮಾಡುತ್ತಿದ್ದರೆ ನೀವೇಕೆ ಸುಮ್ಮನಿದ್ದೀರಿ ಅಪ್ಪ? ಅವಳನ್ನು ತಡೆಯಬಾರದಾಗಿತ್ತೇ ಎಂದು ಕೇಳಿದಾಗ ನಾನು ಆ ಪರಿಸ್ಥಿತಿಯಲ್ಲಿದ್ದೇನಾ ಎಂಬಂತಿದ್ದ ಅವರ ನೋಟವನ್ನು ಕಂಡು ಅವರ ನಿಸ್ಸಹಾಯಕ ಸ್ಥಿತಿಗೆ ಮತ್ತೊಮ್ಮೆ ಬೇಸರಪಟ್ಟುಕೊಳ್ಳುತ್ತಾ, ಸಾರಿಯಪ್ಪ, ಅಮ್ಮ ಅಕ್ಕನನ್ನು ಯಾರಿಗೂ ಕೊಟ್ಟು ಮದುವೆ ಮಾಡಲು ಹೊರಟಿದ್ದಾಳೆಂಬ ಕೋಪದಿಂದ ನಿಮ್ಮ ಪರಿಸ್ಥಿತಿಯನ್ನು ಮರೆತು ನಿಮ್ಮೊಂದಿಗೆ ಹಾಗೆ ಮಾತನಾಡಿದೆ. ಏನೂ ಅಂದುಕೊಳ್ಳಬೇಡಿ ಅಪ್ಪ ಎಂದು ಆತನ ಕೈ ಹಿಡಿದುಕೊಂಡಾಗ ಸರಿ ಎಂಬಂತೆ ಕಣ್ಣು ಮಿಟುಕಿಸುತ್ತಾರೆ ಅವರು. ತನ್ನ ಮಗಳಿಗೆ ತನ್ನ ಮೇಲಿಲ್ಲದ ಪ್ರೀತಿ, ಗೌರವ ತಂದೆಯ ಮೇಲಿರುವುದನ್ನು ಕಂಡು ಮುಖ ಸಿಂಡರಿಸಿಕೊಳ್ಳುತ್ತಾ ಅವರಿಬ್ಬರನ್ನು ನೋಡುತ್ತಾಳೆ ದಾಮಿನಿ. ತಂದೆಯೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಿ ಅವರ ಪರಿಸ್ಥಿತಿಗೆ ಬೇಸರಪಟ್ಟು ಕಣ್ಣಿನಿಂದ ಸುರಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡು ತಿರುಗಿ ತಾಯಿಯ ಕಡೆ ನೋಡುತ್ತಾ, ಇಷ್ಟಕ್ಕೂ ಅಕ್ಕ ಈಗ ಎಲ್ಲಿದ್ದಾಳೆ ಎಂದು ಕೇಳಿದಾಗ ಅಲ್ಲಿಯವರೆಗೂ ನಡೆದುದನ್ನು ಅರ್ಧಂಬರ್ಧ ಹೇಳಿದ್ದ ದಾಮಿನಿ, ಆ ಮದುವೆ ಗಂಡು ಸರಿಯಾಗಿ ನಿನ್ನ ಅಕ್ಕನಿಗೆ ತಾಳಿ ಕಟ್ಟುವ ಸಮಯಕ್ಕೆ ಯಾರೋ ವಿರಾಟ್ ವರ್ಮಾ ಅಂತೆ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಬಂದು ಮದುವೆ ಗಂಡಿಗೆ ಹೊಡೆದು ಅವಳ ಕೊರಳಿಗೆ ಬಲವಂತವಾಗಿ ತಾಳಿ ಕಟ್ಟಿ ಅವಳನ್ನು ಇಲ್ಲಿಂದ ಕರೆದುಕೊಂಡು ಹೋಗಿಬಿಟ್ಟ ಎಂದು ವೀಕ್ಷಾಳಿಗೆ ಹೇಳುತ್ತಾಳೆ. ದಾಮಿನಿ ಮಾತಿಗೆ ಏನು, ಅಕ್ಕನಿಗೆ ಇಷ್ಟವಿಲ್ಲದಿದ್ದರೂ ಅವಳ ಕೊರಳಿಗೆ ತಾಳಿ ಕಟ್ಟಿ ಅವಳನ್ನು ಕರೆದುಕೊಂಡು ಹೋಗಿಬಿಟ್ಟನಾ ಎಂದು ಆಶ್ಚರ್ಯದಿಂದ ಕಣ್ಣರಳಿಸಿ ನೋಡುತ್ತಾ ಅಷ್ಟರಲ್ಲೇ ಸುಧಾರಿಸಿಕೊಂಡು, ಹಾಗಾದರೆ ನೀವೇನು ಮಾಡುತ್ತಿದ್ದೆ? ಕೋಣದ ಹಾಗೆ ನಿಂತ್ಕೊಂಡು ಅವನು ಅಕ್ಕನನ್ನು ಹೇಗೆ ಎತ್ಕೊಂಡು ಹೋಗುತ್ತಿದ್ದಾನೆಂದು ಗೂಬೆಯ ಹಾಗೆ ನೋಡುತ್ತಾ ಕುಳಿತಿದ್ದೆಯಾ ಎಂದು ತನ್ನ ತಾಯಿಯನ್ನು ಬೈಯುತ್ತಿರುವಾಗ, ಅಯ್ಯೋ ಅಯ್ಯೋ, ಎತ್ತ ತಾಯಿಯನ್ನೇ ಹಿಡಿದುಕೊಂಡು ಎಂತೆಂಥ ಮಾತುಗಳನ್ನು ಆಡುತ್ತಿದ್ದೀಯೇ? ಕನಿಷ್ಠ ಎತ್ತ ತಾಯಿ ಎಂಬ ಗೌರವವೂ ನಿನಗಿಲ್ಲ ಎನ್ನುತ್ತಿದ್ದಾಗ, ನಾವು ಮಾಡುವ ಕೆಲಸಗಳಿಂದ ನಮಗೆ ಗೌರವ ಸಿಗುತ್ತದೆ. ನಿನ್ನ ಗೋಳಾಟವನ್ನು ನಿಲ್ಲಿಸಿ ನಾನು ಕೇಳಿದ್ದಕ್ಕೆ ಮೊದಲು ಉತ್ತರ ಹೇಳು. ಅಕ್ಕನನ್ನು ಅವನು ಹಾಗೆ ಬಲವಂತವಾಗಿ ಕರೆದುಕೊಂಡು ಹೋಗುತ್ತಿದ್ದರೆ ನೀನು ಅವನನ್ನು ತಡೆಯುವ ಪ್ರಯತ್ನ ಮಾಡಲಿಲ್ಲವೇ ಎಂದು ಕೇಳಿದಾಗ, ಏನು ಮಾಡದೆ ಯಾಕಿರುತ್ತೇನೆ ಅನ್ನುತ್ತಾ ತಾನು ಪೊಲೀಸರಿಗೆ ಫೋನ್ ಮಾಡಿದ ವಿಚಾರ, ಅವರು ಬಂದು ವಿರಾಟ್ಗೆ ಸೆಲ್ಯೂಟ್ ಮಾಡಿದ ವಿಚಾರ, ಅವನು ವಿರಾಟ್ ಮತ್ತು ವಿಶಿಖಾಳ ರಿಜಿಸ್ಟರ್ ಮ್ಯಾರೇಜ್ ಸರ್ಟಿಫಿಕೇಟ್ ತೋರಿಸಿದ್ದನ್ನು ಹೇಳಿ, ನಿನ್ನ ಅಕ್ಕನೇನು ನೀನಂದುಕೊಂಡಷ್ಟು ಮುಗ್ಧೆಯಲ್ಲ.
ಅವನು ದುಡ್ಡಿರುವವನೆಂದು ಮೊದಲು ಅವನನ್ನು ಪ್ರೀತಿಯ ಬಲೆಯಲ್ಲಿ ಬೀಳಿಸಿ ಅವನನ್ನು ತನ್ನ ಹಿಂದೆ ತಿರುಗಿಸಿಕೊಂಡು ಎಂದೋ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಆಮೇಲೆ ಅವನೊಂದಿಗೆ ಏನು ಗಲಾಟೆ ಆಯಿತೋ ಏನೋ ಅವನಿಂದ ತಪ್ಪಿಸಿಕೊಂಡು ಬಂದು ಈಗ ಏನೂ ಹರಿಯದವಳಂತೆ ನಾನು ನೋಡಿದ ಮದುವೆಗೆ ಓಕೆ ಅಂದಳು. ಎಲ್ಲರ ಮುಂದೆಯೂ ಅವನು ಬಂದು ಆ ಪೇಪರ್ಸ್ ತೋರಿಸಿ ಅವಳನ್ನು ಎಳೆದುಕೊಂಡು ಹೋದ. ಅದ್ದೂರಿಯಾಗಿ ಮದುವೆ ಏರ್ಪಾಡು ಮಾಡಿದ್ದಕ್ಕೆ ಜನರ ಮುಂದೆಲ್ಲ ನಮ್ಮ ಮರ್ಯಾದೆ ಹೋಯಿತು ಎಂದು ವಿಶಿಖಾಳನ್ನು ಬೈಯುತ್ತಾಳೆ ದಾಮಿನಿ. ತನ್ನ ಅಕ್ಕನನ್ನು ತಾಯಿ ಹಾಗೆ ಬೈಯುತ್ತಿರುವುದನ್ನು ಸಹಿಸಲಾರದೆ, ಸಾಕು ನಿಲ್ಲಿಸಮ್ಮ, ಅಕ್ಕನ ಬಗ್ಗೆ ಗೊತ್ತಿದ್ದರೂ ಹಾಗೆ ಹೀಗೆ ಮಾತನಾಡುತ್ತೀಯ ಎಂದಾಗ ಮತ್ತೇನು ಅನ್ನಲೆ. ಅವನು ಅವರಿಬ್ಬರಿಗೂ ಮದುವೆಯಾದ ಸಾಕ್ಷಿಗಳನ್ನು ತೋರಿಸಿಯೇ ಅವಳನ್ನು ಕರೆದುಕೊಂಡು ಹೋದ. ಹಾಗಿದ್ದಾಗ ಆ ಮಾತು ಬಿಟ್ಟು ಬೇರೇನು ಹೇಳಲಿ ಎಂದು ವೀಕ್ಷಾಳ ಮೇಲೆ ಕೂಗಾಡುತ್ತಾಳೆ ದಾಮಿನಿ. ನಿನ್ನ ಗೋಳಾಟ ನಿಲ್ಲಿಸಿ ಮೊದಲು ಅಲ್ಲಿ ಇನ್ನೇನು ಆಯಿತೆಂದು ಹೇಳು. ಆ ಪೇಪರ್ಸ್ ನೋಡಿದ ಮೇಲೆ ಅಕ್ಕ ಆ ಮದುವೆ ಮಾಡಿಕೊಂಡಿದ್ದೇನೆಂದು ಒಪ್ಪಿಕೊಂಡಳಾ ಎಂದು ಕೇಳಿದಾಗ, ನಿನ್ನ ಅಕ್ಕ ಯಾಕೆ ಒಪ್ಪಿಕೊಳ್ಳುತ್ತಾಳೆ? ಅವಳೊಬ್ಬಳು ಕಪಟಿ. ಯಾವ ಬಿಸಿಲಿಗೆ ಆ ಛತ್ರಿ ಹಿಡಿಯುತ್ತಾಳೆ? ಅಲ್ಲಿ ಎಲ್ಲರ ಮುಂದೆ ತಾನು ಮದುವೆ ಮಾಡಿಕೊಂಡಿದ್ದಾಗಿ ಒಪ್ಪಿಕೊಂಡರೆ ತಾನು ಒಳ್ಳೆಯವಳಲ್ಲ ಎಂದು ಎಲ್ಲರಿಗೂ ಗೊತ್ತಾಗುತ್ತದೆ ಎಂದು ಆ ಸಹಿಗಳನ್ನು ತಾನು ಮಾಡಿಯೇ ಇಲ್ಲವೆಂಬಂತೆ ತಾನೊಬ್ಬಳು ಮುಗ್ಧೆ ಎಂಬಂತೆ ಇನ್ಸ್ಪೆಕ್ಟರ್ ಸಾಹೇಬರಿಗೆ ನಾಟಕ ಮಾಡಿದಳು. ಆದರೆ ಇನ್ಸ್ಪೆಕ್ಟರ್ ಸಾಹೇಬರು ಆ ಸಹಿಗಳನ್ನು ಅವಳಿಗೆ ತೋರಿಸಿ ಅವು ಅವಳದ್ದೇ ಹೌದೋ ಅಲ್ಲವೋ ಎಂದು ಕೇಳಿದಾಗ ಆ ಸಹಿಗಳು ತನ್ನವೇ ಎಂದು, ಆದರೆ ಆ ಪೇಪರ್ಗಳ ಮೇಲೆ ತಾನು ಆ ಸಹಿಗಳನ್ನು ಎಂದೂ ಮಾಡಿಲ್ಲವೆಂದು ಹೇಳಿದಳು ನಿನ್ನ ಅಕ್ಕ ಎಂದು ಕಟುವಾಗಿ ಹೇಳುತ್ತಾಳೆ ದಾಮಿನಿ. ತನಗೆ ಬರಬೇಕಿದ್ದ 25 ಲಕ್ಷಗಳು ಹೋಯಿತಲ್ಲ ಎಂಬ ಹೊಟ್ಟೆ ಕಿಚ್ಚಿನಿಂದ. ದಾಮಿನಿ ಮಾತುಗಳನ್ನು ಪೂರ್ತಿಯಾಗಿ ಕೇಳಿದ ವೀಕ್ಷಾ, ಅಕ್ಕ ಆ ಸಹಿಗಳನ್ನು ತಾನು ಯಾವಾಗ ಮಾಡಿದ್ದೇನೆಂದೇ ಗೊತ್ತಿಲ್ಲ ಅಂದಿದ್ದಾಳೆಂದರೆ ಅದರಲ್ಲಿ ಅವನು ಏನೋ ಮೋಸ ಮಾಡಿದ್ದಾನೆ. ಈ ವಿಷಯ ಅಕ್ಕನ ಬಗ್ಗೆ ತಿಳಿದಿರುವ ಯಾರಿಗಾದರೂ ಸುಲಭವಾಗಿಯೇ ಅರ್ಥವಾಗುತ್ತದೆ. ಆದರೆ ಅಕ್ಕ ಇಷ್ಟು ದಿನಗಳಿಂದ ನಮ್ಮ ಮನೆಯಲ್ಲೇ ಇದ್ದರೂ ಅಕ್ಕನ ಬಗ್ಗೆ ಪೂರ್ತಿಯಾಗಿ ತಿಳಿದಿರುವ ನಿನಗೆ ಮಾತ್ರ ಆ ವಿಷಯ ಅರ್ಥವಾಗಲಿಲ್ಲ. ಎಂಥ ಮನುಷ್ಯಳಮ್ಮ ನೀನು! ಅಕ್ಕನನ್ನು ಯಾವಾಗ ಯಾವ ವಿಷಯದಲ್ಲಿ ಟೀಕಿಸೋಣ ಎಂದು ಹುಡುಕುತ್ತಿರುತ್ತೀಯ. ಅದಕ್ಕೆ ನಿನ್ನನ್ನು ಇಷ್ಟು ಮಾತುಗಳು ಅನ್ನುತ್ತಿರುವುದು ಎಂದು ಹೇಳುತ್ತಾ, ಅಷ್ಟಕ್ಕೂ ಆ ವಿರಾಟ್ ವರ್ಮ ಯಾರು ಎಂದು ಕೇಳಿದಾಗ, ಪೊಲೀಸರು ವಿರಾಟ್ ಬಗ್ಗೆ ಏನೇನು ಹೇಳಿದ್ದರೋ ಅವೆಲ್ಲವನ್ನು ವಿವರವಾಗಿ ಹೇಳುತ್ತಾಳೆ ದಾಮಿನಿ. ಆಗ ಇದ್ದಕ್ಕಿದ್ದಂತೆ ಅವಳಿಗೆ ಏನೋ ಅನುಮಾನ ಬಂದು ತನ್ನ ಫೋನ್ ಓಪನ್ ಮಾಡಿ ಗೂಗಲ್ನಲ್ಲಿ ವಿರಾಟ್ ವರ್ಮ ಬಗ್ಗೆ ಟೈಪ್ ಮಾಡಿದ ಕೂಡಲೇ ಅವನ ಕಂಪನಿಯ ಬಗ್ಗೆ ಪುಟಗಟ್ಟಲೆ ಮಾಹಿತಿ ಬರುತ್ತದೆ. ಅವನು ಇಂಡಿಯಾದಲ್ಲೇ ನಂಬರ್ 1 ಬಿಸ್ನೆಸ್ ಮ್ಯಾನ್ಗಳಲ್ಲಿ ಒಬ್ಬನಾಗಿದ್ದು ಅವನಿಗೆ ಹಲವು ರೀತಿಯ ಕಂಪನಿಗಳಿವೆ ಎಂದು, ತನ್ನ ಬಿಸ್ನೆಸ್ಗಳಲ್ಲಿ ತನಗೆ ಎದುರಾದವರನ್ನು ಬಹಳ ಸುಲಭವಾಗಿ ಬದಿಗೆತ್ತಿ ಮುನ್ನಡೆಯುತ್ತಾನೆ ಎಂದು, ಶತ್ರುಗಳಿಗೆ ಅವನು ಸಿಂಹ ಸ್ವಪ್ನವೆಂದು, ಶತ್ರುಗಳನ್ನು ಸದೆಬಡಿಯುವಲ್ಲಿ ಅವನು ನರರೂಪದ ರಾಕ್ಷಸನೆಂದು, ಯಾವುದೇ ಪರಿಸ್ಥಿತಿಯಲ್ಲೂ ತನಗೆ ಎದುರು ಬಿದ್ದವರನ್ನು ಬಿಡುವುದಿಲ್ಲವೆಂದು, ಕೋಪ ಬಹಳ ಹೆಚ್ಚು ಎಂದು, ಹಾಗೆಯೇ ಅನೇಕ ಚಾರಿಟಿಗಳಿಗೂ ಸಹಾಯ ಮಾಡುತ್ತಾನೆಂದು ತಿಳಿಯುತ್ತಿದ್ದಾಗ ಅಂಥವನು ಅಕ್ಕನನ್ನು ಬಲವಂತವಾಗಿ ಏಕೆ ಮದುವೆಯಾದ ಎಂದು ಯೋಚಿಸುತ್ತಾ ಮತ್ತೊಂದು ಪೇಜ್ ನೋಡಿದ ಕೂಡಲೇ ಅದರಲ್ಲಿ ವಿರಾಟ್ ಚಿತ್ರ ಕಾಣಿಸುತ್ತದೆ. ಬಹಳ ಸ್ಟೈಲಿಶ್ ಆಗಿ ಮುಖದಲ್ಲಿ ಗಾಂಭೀರ್ಯವನ್ನು ತುಂಬಿಕೊಂಡು ಅಪ್ಪಟ ಬಿಸ್ನೆಸ್ ಮ್ಯಾನ್ನಂತಿದ್ದ 27 ವರ್ಷದ ವಿರಾಟ್ನನ್ನು ನೋಡುತ್ತಾ, ಇವನೇನಾ ನಮ್ಮ ಅಕ್ಕನನ್ನು ಮದುವೆಯಾಗಿದ್ದು ಎಂದು ಮತ್ತಷ್ಟು ವಿವರಗಳನ್ನು ಕಲೆ ಹಾಕುತ್ತಿದ್ದಾಗ, ತಾನು ಈಗ ಓದುತ್ತಿರುವ ಕಾಲೇಜಿನ ಫೌಂಡರ್ ಕೂಡ ಅವರ ಕುಟುಂಬಕ್ಕೆ ಸೇರಿದವರೇ ಎಂದು ತಿಳಿದುಕೊಂಡು, ಅಂಥ ಕುಟುಂಬಕ್ಕೆ ಸೇರಿದವನು ವಿಶಿಖಾಳನ್ನು ಹಾಗೆ ಬಲವಂತವಾಗಿ ಅವಳಿಗೆ ಇಷ್ಟವಿಲ್ಲದಿದ್ದರೂ ಹೇಗೆ ಕರೆದುಕೊಂಡು ಹೋದ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾಳೆ. ಅಲ್ಲಿಯವರೆಗೂ ಮಗಳು ಫೋನ್ನಲ್ಲಿ ಟೈಪ್ ಮಾಡುತ್ತಿರುವುದನ್ನು ನೋಡುತ್ತಾ ಪಕ್ಕದಲ್ಲೇ ಇದ್ದ ದಾಮಿನಿ, ವಿರಾಟ್ ಫೋಟೋ ಬಂದ ಕೂಡಲೇ ಹೀಗೋ ಇವನೇ ನಿನ್ನ ಅಕ್ಕನನ್ನು ಕರೆದುಕೊಂಡು ಹೋಗಿದ್ದು ಎಂದು ಸಿಟ್ಟಿನಿಂದ ಹೇಳುತ್ತಿದ್ದಾಗ, ತನ್ನ ತಾಯಿಯ ಮಾತುಗಳನ್ನು ಸ್ವಲ್ಪವೂ ಲೆಕ್ಕಿಸದೆ, ಇಷ್ಟಕ್ಕೂ ವಿಶಿಖಾ ಅಲ್ಲಿ ಹೇಗಿದ್ದಾಳೋ, ಆದರೂ ಅಷ್ಟು ದೊಡ್ಡ ಕೋಟ್ಯಾಧಿಪತಿಯಾದ ಅವನಿಗೆ ಅಕ್ಕ ಹೇಗೆ ಪರಿಚಯ? ಅಸಲಿಗೆ ಅವನು ಬಯಸಿದರೆ ಎಷ್ಟೋ ಹುಡುಗಿಯರು ಅವನಿಗೆ ಕ್ಯೂ ನಿಲ್ಲುತ್ತಾರೆ. ಅಂಥದ್ರಲ್ಲಿ ಇಷ್ಟವಿಲ್ಲವೆನ್ನುತ್ತಿದ್ದರೂ ಅಕ್ಕನನ್ನು ಹೇಗೆ
ಬಲವಂತವಾಗಿ ತನ್ನೊಂದಿಗೆ ಕರೆದುಕೊಂಡು ಹೋದ ಎಂಬ ಯೋಚನೆಗಳಿಂದ ತಲೆ ಹಿಡಿದುಕೊಳ್ಳುತ್ತಾ ಸೋಫಾದಲ್ಲಿ ಕುಳಿತುಕೊಳ್ಳುತ್ತಾಳೆ ವೀಕ್ಷಾ. ಹೇಗಾದರೂ ಮಾಡಿ ಅವನ ಬಗ್ಗೆ ತಿಳಿದುಕೊಳ್ಳಬೇಕು. ಒಮ್ಮೆಯಾದರೂ ತನ್ನ ಅಕ್ಕ ಆ ಮನೆಯಲ್ಲಿ ಹೇಗಿದ್ದಾಳೆಂದು ನೋಡಿ ಬರಬೇಕು ಅಂದುಕೊಳ್ಳುತ್ತಾಳೆ. ಅಷ್ಟರಲ್ಲಿ ತನ್ನ ತಾಯಿ ವೀಕ್ಷಾಳನ್ನು ಕೆಣಕುತ್ತಾ, ಏನೇ ಅಷ್ಟೊಂದು ಫೋನ್ನಲ್ಲಿ ನೋಡ್ತಾ ಇದೀಯಾ? ಅವನ ಬಗ್ಗೆ ಇನ್ಯಾವುದಾದರೂ ವಿಷಯ ಗೊತ್ತಾಯಿತಾ? ನಿನ್ನ ಅಕ್ಕನನ್ನು ಇಲ್ಲಿಗೆ ಕರೆತರುವ ದಾರಿ ಯಾವುದಾದರೂ ಕಾಣಿಸುತ್ತಿದೆಯಾ ಎಂದು ಕೇಳಿದಾಗ ತಾಯಿಯ ಕಡೆ ಕೋಪದಿಂದ ನೋಡುತ್ತಾ, ಈಗ ಅಕ್ಕನ ಮದುವೆಯಾಯಿತಲ್ಲ, ಯಾಕೆ ಅಕ್ಕನನ್ನು ಮತ್ತೆ ಇಲ್ಲಿಗೆ ಕರೆತರಬೇಕು ಅಂದುಕೊಳ್ತಾ ಇದೀಯಾ ಎಂದಾಗ, ಅದೇನೇ ಹಾಗೆ ಮಾತನಾಡ್ತಾ ಇದೀಯಾ? ಅವಳು ತರುವ ಸಂಬಳದಿಂದಲೇ ತಾನೇ ನಮ್ಮ ಮನೆ ನಡೆಯುವುದು. ಹಾಗಿರುವಾಗ ಅವಳಿಲ್ಲದಿದ್ದರೆ ನಾಳೆಯಿಂದ ನಾವೇನು ತಿನ್ನಬೇಕು ಎಂದು ಗೋಳಾಡುತ್ತಾಳೆ. ತಾಯಿಯ ಮಾತುಗಳಿಗೆ ಇನ್ನಷ್ಟು ಕಿರಿಕಿರಿಗೊಂಡು, ಯಾವಾಗಲೂ ನಿನಗೆ ಅಕ್ಕ ದುಡ್ಡು ತಂದು ಕೊಡುವ ಮಿಷನ್, ಇಲ್ಲವೇ ಮನೆಯಲ್ಲಿ ಕೆಲಸ ಮಾಡುವ ಕೆಲಸದಾಕೆ. ಅದಕ್ಕೂ ಮೀರಿ ಅಕ್ಕನ ಮೇಲೆ ಸ್ವಲ್ಪವೂ ಪ್ರೀತಿ ಇಲ್ಲ ನಿನಗೆ. ನೀನು ಹೀಗಲ್ಲದೆ ಇನ್ನೇಗೆ ಯೋಚಿಸುತ್ತೀಯ? ಅವಳು ಎಷ್ಟೇ ನಿನ್ನ ಸ್ವಂತ ಮಗಳಲ್ಲದಿದ್ದರೂ ಅವಳು ಮನುಷ್ಯಳೆ. ಮದುವೆಯಾದವಳನ್ನು ನಿನ್ನ ಸ್ವಾರ್ಥಕ್ಕಾಗಿ ಮತ್ತೆ ಇಲ್ಲಿಗೆ ಕರೆತಂದು ಈ ಮನೆಯಲ್ಲಿ ಕೆಲಸದಾಕೆಯನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದೀಯಾ ಎಂದು ಕೋಪದಿಂದ ಕೇಳುತ್ತಿದ್ದಾಗ ಮಗಳ ಮಾತಿಗೆ ತಡಬಡಾಯಿಸುತ್ತಾ, ಅದಲ್ಲವೇ ನಾಳೆಯಿಂದ ನಾವು ಏನು ತಿನ್ನುತ್ತೇವೆಯೋ ಎಂಬ ಯೋಚನೆಯಿಂದ ಹಾಗೆ ಅಂದೆ. ಆದರೆ ಅವಳು ಸಂತೋಷವಾಗಿದ್ದರೆ ನಾನು ಮಾತ್ರ ಯಾಕೆ ಬೇಡ ಅನ್ನುತ್ತೇನೆ ಎಂದು ಮನಸ್ಸಿನಲ್ಲೇ ವಿಶಿಖಾ ಅಷ್ಟು ದೊಡ್ಡ ಕೋಟ್ಯಾಧಿಪತಿಯ ಹೆಂಡತಿಯಾದುದಕ್ಕೆ ಹೊಟ್ಟೆ ಕಿಚ್ಚು ಪಡುತ್ತಿದ್ದರೂ ಮಗಳಿಗೆ ಹೆದರಿ ಹಾಗೆ ಮೇಲಿಂದ ಮೇಲೆ ಮಾತುಗಳನ್ನು ಹೇಳುತ್ತಾಳೆ ದಾಮಿನಿ. ತಾಯಿ ಹೇಳುತ್ತಿರುವುದು ಸುಳ್ಳು ಎಂದು ಗೊತ್ತಾಗುತ್ತಿದ್ದರೂ ತಾಯಿಯೊಂದಿಗೆ ವಾದಿಸಲು ಇಷ್ಟವಿಲ್ಲದೆ ಅವನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕಿ ಅಡ್ರೆಸ್ ಎಲ್ಲಿದೆ ಎಂದು ಗೂಗಲ್ ಮಾಡಿಕೊಂಡು ಒಮ್ಮೆ ಅವರ ಮನೆಗೆ ಹೋಗಬೇಕೆಂದುಕೊಳ್ಳುತ್ತಾಳೆ ವೀಕ್ಷಾ. ಹಾಗೆ ಊಟ ಮಾಡಿದ ನಂತರ ಬೆಳಿಗ್ಗೆಯಿಂದ ಹತ್ತು ಸುಸ್ತಾಗಿದ್ದ ಕಾರಣ ವಿಶಿಖಾ ಕೂಡ ನಿಧಾನವಾಗಿ ನಿದ್ದೆಗೆ ಜಾರುತ್ತಾಳೆ. ಹಾಗೆ ನಿಧಾನವಾಗಿ ಸಂಜೆಯಾಗುತ್ತಿದ್ದಂತೆ ಹತ್ತಿರದ ಸಂಬಂಧಿಕರ ಮದುವೆಗೆ ಹೋಗಿದ್ದ ಜಗನ್ನಾಥ್ ಹಾಗೂ ಅವರ ಹೆಂಡತಿಯಾದ ಜಯ ಅವರು ಆ ಬಂಗಲೆಗೆ ಕಾಲಿಡುತ್ತಾರೆ. ಅಷ್ಟರಲ್ಲಾಗಲೇ ಜಗನ್ನಾಥ್ ಅವರಿಗೆ ಅವರ PA ಇಲ್ಲಿ ನಡೆದ ವಿಚಾರಗಳನ್ನೆಲ್ಲ ಫೋನ್ ಮಾಡಿ ಹೇಳಿದ್ದರಿಂದ, ಏನು ವಿರಾಟ್ ಮದುವೆ ಮಾಡಿಕೊಂಡು ಬಂದಿದ್ದಾನಾ? ಅದು ಕೂಡ ಒಬ್ಬ ಹುಡುಗಿಗೆ ಇಷ್ಟವಿಲ್ಲದೆ ಬಲವಂತವಾಗಿ ಎಂದು ಆಶ್ಚರ್ಯಪಡುತ್ತಾ, ಆ ವಿಚಾರವನ್ನು ಜಯ ಅವರಿಗೆ ಹೇಳದೆ, ನಾವು ಅರ್ಜೆಂಟಾಗಿ ಹೋಗಬೇಕು ಜಯ, ನಡಿ ಅನ್ನುತ್ತಾ ಮರುದಿನ ರಾತ್ರಿಗೆ ಟಿಕೆಟ್ಗಳಿದ್ದರೂ ಅವುಗಳನ್ನು ಕ್ಯಾನ್ಸಲ್ ಮಾಡಿಕೊಂಡು ಕೂಡಲೇ ಹೊರಡುತ್ತಾರೆ ಜಗನ್ನಾಥ್ ಹಾಗೂ ಜಯ. ಗಂಡನ ಮುಖದಲ್ಲಿನ ಗಾಬರಿಯನ್ನು ನೋಡಿದ ಜಯ ಏನೋ ನಡೆದಿದೆ ಎಂದು ಗ್ರಹಿಸಿ ಅಲ್ಲಿ ಸಂಬಂಧಿಕರೆಲ್ಲರ ಮುಂದೆ ಏನೂ ಮಾತನಾಡದೆ ಮೌನವಾಗಿ ಗಂಡನ ಹಿಂದೆ ನಡೆಯುತ್ತಾರೆ. ಹೈದರಾಬಾದ್ ಏರ್ಪೋರ್ಟ್ನಲ್ಲಿ ಫ್ಲೈಟ್ ಇಳಿದ ಕೂಡಲೇ ಅವರ ಕಂಪನಿಯ ಕಾರು ಅವರಿಗಾಗಿ ರೆಡಿಯಾಗಿರುತ್ತದೆ. ಆ ಕಾರಿನಲ್ಲಿ ಹತ್ತಿ ಕುಳಿತ ನಂತರ ಜಯ ಇನ್ನೂ ಅವರನ್ನು ಕೇಳದೆ ಇರಲಾರದೆ, ಏನ್ರಿ ಇಷ್ಟು ತರಾತುರಿಯಲ್ಲಿ ಇದ್ದಕ್ಕಿದ್ದಂತೆ ಹೈದರಾಬಾದ್ಗೆ ಕರೆತಂದು ಬಿಟ್ಟಿರಿ? ನಾಳೆ ರಿಸೆಪ್ಷನ್ ಕೂಡ ಇದೆ, ಅದನ್ನು ನೋಡಿ ಬರುವವರಾಗಿದ್ದೆವಲ್ಲವಾ ಎಂದಾಗ, ಇದು ತುಂಬ ಇಂಪಾರ್ಟೆಂಟ್ ಮ್ಯಾಟರ್ ಜಯ ಎಂದಾಗ, ಅಷ್ಟು ಇಂಪಾರ್ಟೆಂಟ್ ಏನ್ರಿ ಎಂದು ಕೇಳುತ್ತಿದ್ದಾಗ, ವಿರಾಟ್ ಮದುವೆ ಮಾಡಿಕೊಂಡು ಬಂದಿದ್ದಾನಂತೆ, ಅದು ಕೂಡ ಯಾರೋ ಒಬ್ಬ ಅನಾಮಿಕಳನ್ನು ಅಂದಾಗ ಆ ಮಾತು ಕೇಳಿದ ಕೂಡಲೇ ಜಯಾಗೆ ಒಮ್ಮೆಲೆ ಶಾಕ್ ಹೊಡೆದಂತಾಗುತ್ತದೆ. ಈ ಕತೆ ಇನ್ನು ಮುಂದುವರಿಯುತ್ತದೆ. ಥ್ಯಾಂಕ್ ಯು ಸೋ ಮಚ್.